ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾವ, ಆ ಕೋಣೆಯಿಂದ ಬಂದೆ ಚೆನ್ನಾಗಿದೆ ಅಲ್ಲ? ದೀಪ ಅವರೇ, ಯಾಕಪ್ಪನ್ ಬಿಸಿಲು ಕರ್ಕೊಂಡು ಹೋಗ್ತಿದ್ದೀರಾ? ಯಾಕೆ ಮಾವ ರೂಮ್ ಅಲ್ಲೇ ಕೂತಿರ್ಬೇಕಾ? ಹಂಗಲ್ಲ, ಈಗ ತಾನೇ ರಿಕವರ್ ಆಗ್ತಾ ಇದಾರೆ, ಸುಡೋ ಬಿಸಿಲು ಕರ್ಕೊಂಡು ಹೋಗ್ಬೇಕಾ? ಹಚ್ಬಿಂಡು, ಇದು ಸುಡೋ ಬಿಸಿಲಲ್ಲ, ಬೆಳಗಿನ ಜಾವದ ಬಿಸಿಲು. ಡಾಕ್ಟ್ರು ಹೇಳಿದ್ದಾರೆ ಮಾವನ್ಗೆ ಬಿಸಿಲು ಬೀಳ್ಬೇಕು ಅಂತ. ನಾನು ಅವ್ರನ್ನ ಕೇಳ್ಬಿಟ್ಟೆ ಮಾವನ ಆಚೆ ಕರ್ಕೊಂಡ್ ಬಂದಿದ್ದು. ಹೌದಪ್ಪ? ಏನ್ ಹಚ್ಬಂಡ್ ನೀವು? ನನ್ ಮಾತಿನ ಮೇಲೆ ನಿಮ್ ನಂಬಿಕೆ ಇಲ್ವಾ? ಹೌದಾ ಅಂತ ಮಾವನ್ ಕೇಳ್ತಿದ್ದೀರಾ ಅಲ್ವಾ? ರೀ, ಏನ್ ನಿಮ್ಮನ್ನ ನಮ್ದರಷ್ಟು ಮುಟ್ಟಾಳನ ನಾನು? ಅಪ್ಪಂಗೆ ಸಮಾಧಾನ ಆಗ್ಲಿ ಅಂತ ಹಂಗೆ ಕೇಳ್ದೆ, ಅದಕ್ಕೆ ಯಾಕೆ ಮುಖ ಗಂಟಾಕೋತೀರಾ? ಇಲ್ಲಿ ನೋಡಿ, ಬಿಡಿ ಅಂದ್ಬಿಟ್ಟು ಮಾವ ಇದ್ದಾರೆ. ಅಪ್ಪ ಯಾವಾಗ್ಲಿದ್ರು ನನ್ನ ಕಡೆ, ನಾನು ಏನ್ ಮಾಡಿದ್ರು ಬೇಡ ಅನ್ನಲ್ಲ ಅಲ್ವಾಪ್ಪ? ಅಷ್ಟೇ ಅಲ್ಲ, ಮಾವ ಯಾವತ್ತಿದ್ರು ನಂಗೂ ಸಪೋರ್ಟ ಮಾಡ್ತಾರೆ. ಏ, ಸಪೋರ್ಟ್ ಅಲ್ಲ, ಸಪೋರ್ಟ್ ರೀ ಅದು. ಏನೋ ಒಂದು ನಿಮ್ಗೆ ಅರ್ಥ ಆಯ್ತು ತಾನೆ? ಮಾವಂಗೆ ನಾನು ಏನ್ ಮಾಡಿದ್ರು ಖುಷಿ ಆಗತ್ತೆ ಅಲ್ವಾ ಮಾವ? ನೋಡಿದ್ರ ಮಾವ ಹೂ ಅಂದ್ರು. ಏ, ಅಪ್ಪ ಹೂನು ಅನ್ಲಿಲ್ಲ, ಹೂನು ಅನ್ಲಿಲ್ಲ, ನಕ್ಕದ್ರಷ್ಟೇ. ಅದನ್ನ ನೀವು ಹೂ ಅನ್ಕೊಂಡಿದ್ದೀರ. ಓ, ಅಂದ್ರೆ ನಿಮ್ ಮಾವನ್ ಮೇಲೇನು ನಂಬಿಕೆ ಇಲ್ಲ ಅಂತ ಆಯ್ತು. ನೋಡಿ ಮಾವ, ನಿಮ್ ಮಗ ಯಾರನ್ನೂ ನಂಬಲ್ಲ. ಚಚೆ ಇಲ್ಲಪ್ಪ, ಅಪ್ಪ ಅಮ್ಮನ ನಂಬಿ ಮೋಸ ಹೋದವ್ರುಂಟೆ. ನಾನು ಯಾವತ್ತೂ ಅಪ್ಪ ಹಾಕಿದ ಗೆರೆನ ದಾಟಲ್ಲ. ಒಳ್ಳೆ ಮಾತು ಹೇಳಿದೆ ಚಿರು. ಈಗಿನ ಕಾಲದಲ್ಲಿ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇದ್ದಾಗೆ ತಂದೆ ತಾಯಿಗಳ ಬಗ್ಗೆ ಕೇರೆ ಮಾಡೋದಿಲ್ಲ. ಅಂಥದ್ರಲ್ಲಿ ನೀನು ನಿಮ್ಮ ತಂದೆ ಬಗ್ಗೆ ತೋರಿಸ್ತಾ ಇರೋ ಪ್ರೀತಿ ಕಾಳಜಿ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಇನ್ನು ಮುಂದೆ ನಿಮ್ಮ ತಂದೆನೇ ನಿನಗೆ ಬಾಸ್. ಅಪ್ಪನ ಸ್ಥಾನನ ಹೇಗೆ ಯಾರೂ ತುಂಬಕ್ಕಾಗಲ್ವೋ ಹಾಗೆ ಅದಕ್ಕೆ ಸ್ಥಾನನೂ ಬೇರೆ ಯಾರೂ ತುಂಬಕ್ಕಾಗಲ್ಲ. ನನ್ನ ಪಾಲಿಗೆ ಯಾವತ್ತಿದ್ರು ಅವ್ರ ದೇವತೆನೆ. ಅವ್ರ ಜೊತೆ ಅಪ್ಪ, ದೀಪ ಅವರು, ಅಚ್ಚು ಎಲ್ಲರೂ ಇದ್ದಾರೆ. ಹಾಗಾದರೆ ನಿನ್ನ ಹಿಟ್ ಲಿಸ್ಟಲ್ಲಿ ನಾನಿಲ್ವಾ? ಇದು ಹಿಟ್ ಲಿಸ್ಟ್ ಅಲ್ಲ, ಬೆಸ್ಟ್ ಲಿಸ್ಟ್. ಇದರಲ್ಲಿ ನೀವು ಇದ್ದೀರಾ, ಡೋಂಟ್ ವರಿ. ಈಗ ಸಮಾಧಾನ ಆಯ್ತಪ್ಪ. ನಾವೆಲ್ಲ ಯಾವಾಗಲೂ ಹೀಗೆ ಖುಷಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು, ನಮ್ಮನ್ನೆಲ್ಲ ಒಂದು ಮಾಡಿ ಪ್ರೀತಿ ಹುಟ್ಟೋ ಥರ ಮಾಡಿದ್ದು ದೀಪ ಅವರು. ಅವ್ರಿಗೆ ನಾವು ಮೊದಲು ಥ್ಯಾಂಕ್ಸ್ ಹೇಳ್ಬೋದು. ಕರೆಕ್ಟ್. ನೀನು ಹೆಸರಿಗೆ ಮಾತ್ರ ದೀಪ ಅಲ್ಲಮ್ಮ, ಈ ಮನೆ ಬೆಳಗಕ್ಕೆ ಬಂದಿರೋ ದೀಪ. ಆದಷ್ಟು ಬೇಗ ನಿಮ್ಮಿಬ್ರು ಪ್ರೀತಿನ ಸೌಂದರ್ಯ ಒಪ್ಕೊಂಡ್ರೆ ಸಾಕು. ಆಮೇಲೆ ಎಲ್ಲರೂ ಮೊದಲು ಥರ ಇರ್ಬೋದು. ಅದು ಒಂದೇ ಅಲ್ಲ, ಮಾವ ಮೊದ್ಲಿನ ತರ ಆಗ್ಬೇಕು, ಆಗ್ಲೇ ನಂಗೆ ಸಮಾಧಾನ. ಇದಕ್ಕೆ ಕಣಮ್ಮ ನಿನ್ನನ್ನು ಕಂಡ್ರೆ ಎಲ್ರಿಗೂ ಇಷ್ಟ ಆಗೋದು. ನಿನಗೆ ಪ್ರೀತಿನ ಪಡ್ಕೊಳ್ಳೋ ಆಸೆಗಿಂತ ಪ್ರೀತಿನ ಹಂಚೋ ಆಸೆನೇ ಜಾಸ್ತಿ. ಯೋಚನೆ ಮಾಡಬೇಡ, ನೀನು ಅನ್ಕೊಂಡಾಗೆ ಎಲ್ಲ ಬೇಗ ಈಡೇರುತ್ತೆ. ದೀಪನ್ನ ಮನೆ ಕರ್ಸ್ಕೊಳ್ಳೋದ್ರ ಹಿಂದೆ ನನ್ನ ಸ್ವಾರ್ಥನೂ ಇದೆ. ದೀಪ ಅಲ್ಲಿಗೆ ಬಂದರೆ ಮಾತ್ರ ಈ ಸೌಂದರ್ಯನ ಸೊಕ್ಕು ಮುರಿಯೋಕ್ಕಾಗತ್ತೆ. ಹಾಗೆ ಸೌಂದರ್ಯನ ಬಂಡವಾಳನ ಬಯಲು ಮಾಡೋಕ್ಕಾಗತ್ತೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ದೀಪ ಇನ್ಲೇ ನನ್ನ ಮಗಳಿಗೆ ಸಾವು ಕಾರಣ ಆಗಿರೋ ಸೌಂದರ್ಯನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀನಿ. ದೀಪು, ಮಾವನ್ನ ಒಂದು ರೌಂಡ್ ಕರ್ಕೊಂಡು ಹೋಗಮ್ಮ. ಹಲೋ, ಹೇಳು ಸೌಂದರ್ಯ. ನಾನು ಅವತ್ತಿಂದ ನಿನಗೆ ಹೇಳ್ತಾನೆ ಇದ್ದೀನಿ, ನೀನ್ ಮಾತ್ರ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ದಿಶಾ ಕಾಣಿಸ್ತಿಲ್ಲ, ಅವಳ ಫೋನ್ಗೂ ಸಿಗ್ತಾ ಇಲ್ಲ ಅಂತ ಹೇಳಿ ಎಷ್ಟು ದಿನ ಆಯ್ತು? ಅವ್ಳು ಎಲ್ಲೇ ಇದ್ರು ನಾನು ಅವಳನ್ನ ಪತ್ತೆ ಹಚ್ತೀನಿ ಅಂತ ನೀನ್ ನನಗೆ ಹೇಳಿ ಎಷ್ಟು ದಿನ ಆಯ್ತು? ಇವತ್ತುವರೆಗೂ ಅವಳ ಬಗ್ಗೆ ಒಂದು ಸುಳಿಗೂ ಸಿಕ್ಕಿಲ್ವಾ? ಅಯ್ಯೋ, ನಾನು ಅವಳ ಅಡ್ರೆಸ್ನ ಎಲ್ಲರ ಕಡೆ ಕೊಟ್ಟು ಹುಡುಕ್ಸ್ತಾ ಇದ್ದೀನಿ. ಅವಳ ಫೋನು ಸಿಗ್ತಿಲ್ಲ, ಸ್ವಿಚ್ ಆಫ್ ಆಗಿದೆ, ಅಡ್ರೆಸ್ಸು ಸಿಗ್ತಾ ಇಲ್ಲ. ನಿನಗಿರೋ ಎಲ್ಲ ಕಾಂಟ್ಯಾಕ್ಟ್ಸ್ನು ಯೂಸ್ ಮಾಡ್ಕೊ. ದಿಶಾ ಎಲ್ಲಿದ್ದಾಳೆ ಅಂತ ನಂಗೆ ಆದಷ್ಟು ಬೇಗ ಗೊತ್ತಾಗ್ಬೇಕು. ಸರಿ ಕಣಮ್ಮ. ಚಿರು ದೀಪ ಚೆನ್ನಾಗಿರಬಾರ್ದು ಅನ್ನೋ ಕಾರಣಕ್ಕೆ ಇವರಿಬ್ರು ಮಧ್ಯೆ ದಿಶಾನ ತಂದು ಕೂರಿಸ್ಬೇಕು ಅನ್ನೋ ನಿನ್ನ ದುರಾಲೋಚನೆ ನನಗೆ ಗೊತ್ತಿಲ್ವಾ? ಅದೇ ಕಾರಣಕ್ಕೆ ದಿಶಾ ಎಲ್ಲಾದರೂ ಇರಲಿ, ಏನಾದರೂ ಮಾಡ್ಕೊಳ್ಳಿ, ಅವಳು ಮತ್ತೆ ಮರೋದು ಬೇಡ ಅಂತ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಇದ್ದೀನಿ.
ಅಂಥದ್ರಲ್ಲಿ ಅವಳನ್ನ ಹುಡ್ಕೋ, ಅವಳ ಬಗ್ಗೆ ತಿಳ್ಕೊ ಅಂತೆಲ್ಲ ಹಾಳಿ ಕೊಡ್ತಿದ್ಯಲ್ಲ. ನೀನು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ತಲೆ ಆಡಿಸ್ತೀನಿ ಹೊರತು ಒಪ್ಕೊಂಡಿದ್ದನ್ನ ಅಷ್ಟು ಸುಲಭವಾಗಿ ಮಾಡೋದಿಲ್ಲ ಸೌಂದರ್ಯ. ನೀನೇನು ಹೇಳ್ತೀಯೋ ಅದಕ್ಕೆ ವಿರುದ್ಧವಾಗಿರೋದನ್ನೇ ನಾನು ಮಾಡೋದು. ಸದ್ಯಕ್ಕೆ ದಿಶಾ ಎಂಟ್ರಿ ಆಗಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದೀರಾ ಹಸ್ಬೆಂಡು? ಸರ್ಪ್ರೈಸ್ ಅಂದ್ಮೇಲೆ ಅದೆಲ್ಲ ಕೇಳ್ಬಾರ್ದು. ಮೆತ್ತಗೆ ಬನ್ನಿ. ಸರಿ ತೋರಿಸಿ. ಸರ್ಪ್ರೈಸ್. ಆಯ್ತಾ? ತುಂಬಾ ಖುಷಿ ಆಯ್ತು. ಇದೆಲ್ಲ ನಿಮ್ಗೋಸ್ಕರ ಅಂತ ನಾನು ಅರೇಂಜ್ ಮಾಡ್ಸಿದ್ದೆ. ಇದೇನಾ ಸರ್ಪ್ರೈಸು ಅಂತ ಅಂದಿತ್ತು? ಹೌದು, ಬಟ್ ಇಷ್ಟೇ ಸರ್ಪ್ರೈಸ್ ಅಲ್ಲ. ನಿಮ್ಮ ಫೇವ್ರೆಟ್ ಬೆಳ್ದಿಂಗ್ಳಲ್ಲಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ಕೊಂಡಿದ್ದೀನಿ. ಹೌದಾ? ಏನದು? ಯಾಕ್ರಿ ಇವತ್ತು ನೀವು ನನ್ನ ತಡೆಯಂಗಿಲ್ಲ? ಯಾಕೆ? ಕಾರಣ ಎಲ್ಲ ಕೇಳಬಾರ್ದು. ಇವತ್ತು ನಾನು ಇಷ್ಟೊತ್ತು ವಿರುದ್ಧವಾಗಿ ನಡ್ಕೊಂಡ್ರೆ ನನ್ನ ಮೇಲೆ ಹಣೆ. ಬನ್ನಿ ಅದಕ್ಕೆ. ವೆರಿ ಸಿಂಪಲ್ ಅಷ್ಟೇ. ಅದಕ್ಕೆ ಒಪ್ಕೊಳ್ಳಿ, ಆಮೇಲೆ ಮುಂದುವರಿಸ್ತೇನೆ. ಏನ್ ನಡೀತಾ ಇದೆ ಇಲ್ಲಿ ಚಿರು? ಹೇಳ್ತೀನಿ ಅದಕ್ಕೆ.